ನಮ್ಮಿಂದ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಎನ್ನುವಂತ ವಿಚಾರವನ್ನ ಕೊಡೋದಾದ್ರೆ. ಹಲೋ ಮೇಡಮ್. ಸರ್ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಹೇಗಿದೆ? ನಾವು ಬಹರೈನ್ ಅಲ್ಲಿ ಇರೋದು. ಬಹರೈನ್ ಅಂದ್ರೆ ಗಲ್ಫ್ ಕಂಟ್ರಿಯ ಅಮೆರಿಕನ್ ವಾಯುನೆಲೆ ಇರುವಂತಹ ಒಂದು ಪ್ರದೇಶ ಇದು. ಓಕೆ, ಹೇಗಿದೆ ಅಲ್ಲಿನ ಪರಿಸ್ಥಿತಿ ಸದ್ಯಕ್ಕೆ? ಸಣ್ಣ ದ್ವೀಪ ರಾಷ್ಟ್ರ. ಇವತ್ತು ಇರಾನ್ ಇಲ್ಲಿಗೆ ದಾಳಿಯನ್ನು ಮಾಡಿದೆ. ನೋಡಿ, ನನ್ನ ಹಿಂದೆ ನಿಮಗೆ ಕಾಣಿಸ್ತಾ ಇದೆಯಾ ದಟ್ಟವಾದ ಹೊಗೆ ಹೋಗ್ತಾ ಇರೋದು? ಹೊಗೆ ಕಾಣಿಸ್ತಾ ಇದೆ. ಹೇಳಿ. ಅದು ಆಕ್ಚುಲಿ ಬಹರೈನ್ ನಲ್ಲಿರುವಂತಹ ಅಮೆರಿಕನ್ ನೇವಿ ಬೇಸ್. ಅಮೆರಿಕನ್ ಸೈನಿಕರು ತರಬೇತಿಯನ್ನು ಪಡೆದು ಇಲ್ಲಿಂದಲೇ ಸೆಟಪ್ ಮಾಡಿಕೊಂಡು ದಾಳಿಗೆ ತೆರಳುವಂತಹ ಪ್ರದೇಶ ಅಂದ್ರೆ ಅಮೆರಿಕನ್ ನೇವಿ ಬೇಸ್ ಗೊತ್ತಿರಬಹುದು. ಸೊ ಇರಾನ್ ನ ಮೇಲೆ ಅಮೆರಿಕ ದಾಳಿ ಮಾಡಿರುವುದರಿಂದ ಇರಾನ್ ಮೊನ್ನೆ ಎಚ್ಚರಿಕೆಯನ್ನು ನೀಡಿತ್ತು. ಗಲ್ಫ್ ಕಂಟ್ರಿಯಲ್ಲಿರುವಂತಹ ಏನು ವಾಯುನೆಲೆಗಳ ಮೇಲೆ ನಾವು ದಾಳಿ ಮಾಡ್ತೇವೆ ಬೇಸ್ ಮೇಲೆ ಅಂತ ಹೇಳಿ. ಅದೇ ರೀತಿ ಸೊ ನಾವ್ಯಾರು ಕೂಡ ಅಷ್ಟೊಂದು ಪ್ಯಾನಿಕ್ ಆಗಿರ್ಲಿಲ್ಲ. ನಮ್ಗೆ ಇಲ್ಲಿನ ಮಿನಿಸ್ಟ್ರಿ ಗವರ್ಮೆಂಟ್ ಇಂದ ನಮ್ಗೆ ಅಲರ್ಟ್ ಮೆಸೇಜ್ಗಳೆಲ್ಲ ಬರ್ತಾ ಇತ್ತು. ಸೊ ಇವತ್ತು ನೋಡಿ, ಇವತ್ತು ದೊಡ್ಡ ಮಟ್ಟದ ದಾಳಿ ಆಗಿದೆ ಅಮೆರಿಕನ್ ವಾಯುನೆಲೆಗಳ ಮೇಲೆ. ಅಮೆರಿಕನ್ ಬೇಸ್ ಇರುವುದಲ್ಲಿ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಅಲ್ಲಿದ್ದಂತವರಿಗೆ ಎಷ್ಟು ಸುರಕ್ಷತೆಯಿಂದ ನೀವಿದ್ದೀರಿ? ಜೊತೆಗೆ ಏನೆಲ್ಲ ಮೆಸೇಜ್ಗಳು ಬಂದಿತ್ತು? ಇಲ್ಲ, ನಮ್ಗೆ ತುಂಬಾನೇ ಭಯಭೀತರಾಗಿದ್ದಾರೆ ಜನರು. ನಾನಿವಾಗ ಇರೋದು ನೋಡಿ ಬಹರೈನ್ ಕ್ಯಾಪಿಟಲ್ ಮನಾಮ ಅಂತ ಹೇಳಿ, ಇಲ್ಲಿನ ರಾಜಧಾನಿ. ಸೊ ಎಲ್ಲ ಜನರು ಕೂಡ ಹೊರಗಡೆ ಬಂದು ಬಿಲ್ಡಿಂಗ್ ನ ಹೊರಗಡೆ ಬಂದೆಲ್ಲ ತುಂಬಾ ಭಯಭೀತರಾಗಿದ್ದಾರೆ. ಹೆಂಗಸರು ಮಕ್ಕಳೆಲ್ಲ ಕಿರಿಚಾಡುವುದು, ಆತಂಕಕ್ಕೀಡಾಡುವುದನ್ನೆಲ್ಲ ನಾನು ಇವಾಗ ನೋಡಿದೆ. ಸೊ ಮತ್ತೆ ಏನೊಂದು ಇನ್ನು ಯಾವ ತರ ಇರ್ಬೇಕು, ಇಲ್ಲಿ ಏನಾಗಿದೆ ಅಂತ ಸ್ಪಷ್ಟವಾದ ಏನು ನ್ಯೂಸ್ಗಳು ನಮ್ಗೆ ಇಲ್ಲಿಂದ ಸಿಗ್ತಾ ಇಲ್ಲ. ಸೊ ಟೋಟಲಿ ದಾಳಿ ಆಗಿರುವುದಂತೂ ಖಂಡಿತ ನಿಮ್ಗೆ ಹಿಂದ್ಗಡೆ ಎಲ್ಲ ನಿಮ್ಗೆ ಗೊತ್ತಾಗ್ಬೋದು. ಸೊ ಒಂದೂವರೆ ಗಂಟೆಯ ಮುಂಚೆ ದಾಳಿ ಆಗಿರೋದು ಅದು. ಇವಾಗ್ಲೂ ಕೂಡ ಅದರ ಹೊಗೆ ಇದೆ. ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿರ್ಬೋದು ಅಂತ ನೀವು ಇಮ್ಯಾಜಿನ್ ಮಾಡಿ. ಮತ್ತೆ ಬಹರೈನ್ ಸಣ್ಣ ದೇಶ, ನಮ್ಗೆ ಹತ್ತಿರ ಇರುವಂತಹ ದೇಶ ಅಲ್ಲ ಇರಾನ್, ಆದ್ರೂ ಕೂಡ ಎಕ್ಸಾಕ್ಟ್ಲಿ ಬಹರೈನ್ ನಲ್ಲಿರುವಂತಹ ಅಮೆರಿಕದ ಬೇಸ್ ಮೇಲೆ ದಾಳಿಯನ್ನು ಮಾಡಿದೆ. ಈಗಲೂ ಕೂಡ ದೊಡ್ಡ ಮಟ್ಟದ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ. ಸೊ ಎಲ್ಲಿ ಬೀಳುತ್ತೆ ಏನಾಗುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಮೇಡಮ್. ಓಕೆ, ಈಗ ನೀವೆಲ್ಲರೂ ಕೂಡ ಸೇಫ್ ಆಗಿ ಮನೆ ಒಳಗೆ ಇರುವಂತಹ ಕೆಲಸದಲ್ಲಿ ಇದ್ದೀರಾ. ಹಾಗಾದ್ರೆ ಅಲ್ಲಿನ ಪರಿಸ್ಥಿತಿ, ನೀವು ಮನೆ ಒಳಗೆ ಕೂತು ಎಲ್ಲವನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಅಂತ? ಹೌದು, ನಾವು ಸೇಫ್ ಆಗಿದ್ದೇವೆ. ಬಟ್ ನೋಡಿ, ಯುದ್ಧ ಅಂತ ಹೇಳಿದ್ಮೇಲೆ ಅದರಲ್ಲಿ ನಾಯಕರ ಸಾವು ನೋವು ಆಗುದು ಬಹಳ ಕಡಿಮೆ ಆಗುದಿಲ್ಲ. ಜನಸಾಮಾನ್ಯರ ಜೀವಹಾನಿ ಆಗುವುದು. ಎಲ್ರು ಕೂಡ ನೋಡಿ ತುಂಬಾನೇ ಭಯಭೀತರಾಗಿದ್ದಾರೆ. ಎಲ್ಲಿಗೆ ಬೀಳ್ಬಹುದು, ಅಪ್ಪಿತಪ್ಪಿ ಕೂಡ ಬೇರೆ ಜನವಾಸ ಇರುವಂತಹ ಪ್ರದೇಶಕ್ಕೆ ಬಿಟ್ಟರೆ, ಬಹರೈನ್ ಅನ್ನುವಂಥದ್ದು ಸಣ್ಣ ಒಂದು ದೇಶ. ಅಂದ್ರೆ ನಮ್ಮ ಒಂದು ಕರ್ನಾಟಕದ ಒಂದು ಜಿಲ್ಲೆಯಷ್ಟು ಕೂಡ ದೊಡ್ಡದಿಲ್ಲ ಅಂತ ಹೇಳುವುದನ್ನು ನೆನಪಿಸಬೇಕು. ಖಾಲಿ 15ರಿಂದ 16 ಲಕ್ಷ ಜನಸಂಖ್ಯೆ ಇರುವಂತಹ ಒಂದು ದೇಶ ಇದು. ಸೊ ದೊಡ್ಡ ಮಟ್ಟದ ಒಂದು ಏನು ಯುದ್ಧದ ಒಂದು ಭೀತಿ, ಭಯ ಎಲ್ಲ ಕೂಡ ಇಲ್ಲಿನ ಜನರನ್ನು ಆವರಿಸಿಕೊಂಡಿದೆ ಮೇಡಮ್. ಇನ್ನು ನೀವು ಅಲ್ಲಿನ ನಾಗರಿಕರ ಏನು? ಅಲ್ಲ, ನಾನು ಮಂಗಳೂರವ. ನಾನು ಸುಮಾರು 12 ವರ್ಷಗಳಿಂದ ಇಲ್ಲಿ ಉದ್ಯೋಗಿ ಆಗಿದ್ದೇನೆ ಬಹರೈನ್ ಅಲ್ಲಿ ಇರೋದು. ಸೊ ಆದ್ರೂ ಕೂಡ ನಮ್ಗೆ ಗಲ್ಫ್ ಕಂಟ್ರಿ ಅಂದ್ರೆ ಒಂದು ತುಂಬಾ ಸೇಫ್ ಅಂತ ಅನ್ನುವಂತ ಒಂದು ಫೀಲ್ ಇತ್ತು ಇದುವರೆಗೂ ಕೂಡ. ನನ್ನ ಗಲ್ಫ್